ನಂತರ. ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಬೆಂಗಳೂರು ವಿಶ್ವವಿದ್ಯಾಲಯ ಇತ್ತೀಚೆಗೆ ಬೇಡದ ವಿಚಾರಕ್ಕೆ ಹೆಚ್ಚು ಸುದ್ದಿಯಾಗ್ತಾ ಇದೆ. ಅತಿಥಿ ಉಪನ್ಯಾಸಕರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ವಿಚಾರ ಮಾಸುವ ಮುನ್ನವೇ ಇದೀಗ ಅತಿಥಿ ಉಪನ್ಯಾಸಕರ ನೇಮಕದಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಿದೆ. ಅತಿಥಿ ಉಪನ್ಯಾಸಕರ ನೇಮಕದಲ್ಲಿ ಗೋಲ್ಮಾಲ್. ಬೆಂಗಳೂರು ವಿವಿಯಲ್ಲಿ ನಡೆದಿದೆಯಂತೆ ಲಂಚಾವತಾರ. ಬೆಂಗಳೂರು ವಿಶ್ವವಿದ್ಯಾಲಯ ಸಾಕಷ್ಟು ಬೇಡದ ವಿಚಾರಗಳಿಗೆ ಸುದ್ದಿಯಾಗ್ತಿದೆ. ಇತ್ತೀಚೆಗೆ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಕೇಳಿಬಂದಿತ್ತು. ಇದೀಗ ವಿಶ್ವವಿದ್ಯಾಲಯದ ಗ್ರಾಮೀಣಾಭಿವೃದ್ಧಿ ವಿಭಾಗದಲ್ಲಿ ಅತಿಥಿ ಶಿಕ್ಷಕರ ನೇಮಕದ ವಿಚಾರದಲ್ಲಿ ಪಕ್ಷಪಾತ ನಡೆದಿರುವ ಆರೋಪ ಎದುರಾಗಿದೆ. ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆಯಾಗಿದ್ದ ಪ್ರೊಫೆಸರ್ ನೀಮಾ ಜೊತೆ ಮುಕುಂದ ಎಂಬಾತ ಮಾತಾಡಿದ್ದಾರೆ ಎನ್ನುವ ಆಡಿಯೋ ನ್ಯೂಸ್ 18ಗೆ ಸಿಕ್ಕಿದೆ. ಮೇಡಮ್ ಜೊತೆಗೆ ಫಸ್ಟ್ ಏನ್ ಮಾಡ್ತಿರ್ ಗೊತ್ತಾ ಮೇಡಮ್, ಬಸವರಾಜನ್ ಟಾರ್ಗೆಟ್ ಮಾಡಿ ಮೇಡಮ್. ನಾನು ಇವಾಗ ಮಾಡ್ತೀನಿ. ಇವಾಗ ಅವನು ಎಲಿಜಿಬಿಲಿಟಿ ಇಲ್ಲ ಅಂದ್ಬಿಟ್ಟು ಬೇರೆಯವ್ರ ಕೈಲಿ ಮಾಡ್ತಿದ್ದಾನಲ್ಲ, ಅವನ್ನೇ ಇವಾಗ ಕಿತ್ತಾಕ್ತೀನಿ ಅಷ್ಟೇ. ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥರು ಮಾತನಾಡಿರುವ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಹಲೋ, ಮುಕುಂದ ಮಾತಾಡ್ತಾರೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಪ್ಪ. ಮೇಡಮ್, ಲೋಕಿನೂ ಅಲ್ಲೇ ಇದ್ದಾನೆ, ಮಾತಾಡ್ರಿ. ಆ ಹುಡುಗ ಬಂದಿದ್ದಾನೆ. ಇಲ್ಲೇ ಇದ್ದಾರೆ ನನ್ನ ಮುಂದೆ. ಹಾ, ಮಾತಾಡ್ರಿ. ಮತ್ತೆ ಪ್ರದೀಪ್ದು ಆ ಹುಡುಗ ಲೋಕಲ್, ಇಲ್ಲಿ ಫೀಲ್ಡ್ ವರ್ಕ್ಗೆ ಬೇಕಾಗುತ್ತೆ, ಅದಕ್ಕೆ ಇಟ್ಕೊಂಡಿದ್ದೇವೆ ಅಂತ ಹೇಳ್ರಿ. ಅದನ್ನೇ ಹೇಳ್ತೇನೆ, ಗೊತ್ತು. ಜೊತೆಗೆ ಏನ್ ಮಾಡ್ತೀರಿ ಗೊತ್ತಾ ಮೇಡಮ್, ಬಸವರಾಜನ್ನ ಟಾರ್ಗೆಟ್ ಮಾಡಿ ಮೇಡಮ್. ನಾನು ಇವಾಗ ಮಾಡ್ತೀನಿ. ಇವಾಗ ಎಲಿಜಿಬಿಲಿಟಿ ಇಲ್ಲ ಅಂತ ಬೇರೆಯವ್ರ ಕೈಲಿ ಮಾಡ್ತಿದ್ದಾನಲ್ಲ, ಅವನನ್ನೇ ಇವಾಗ ಕಿತ್ತಾಕ್ತೀನಿ. ಕಮಿಟಿ ಮುಂದೆ ಆತನಿಗೆ ಕೊಡೋಂಗಿಲ್ಲ ಎಂದ ಮೇಲೆ ಆತನ ಬುಡಕ್ ಬಂದ ಮೇಲೆ ಆತ ಸುಮ್ಮನಾಗ್ತಾನಾ? ಅವನ್ ಯಾರ ಕೈಲಿ ಹೇಳಿಸ್ತಿರೋದು ಎಲಿಜಿಬಿಲಿಟಿ ಇಲ್ಲ ಅಂತ, ನನ್ ತಗೊಂಡಿದ್ದಾರೆ ಅಂತ? ಲೆಟರ್ ಕೊಟ್ಟಿದ್ದಾರಲ್ಲ ಮೇಡಮ್, ಅವನೇ ಅಶ್ವಿನಿ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಪ್ರವೋಕ್ ಮಾಡ್ತಿರೋದು ಆತ ಅಲ್ವಾ? ಹೌದು, ನನ್ಗೆ 8 ಗಂಟೆ ಟೈಮ್ ಕೊಟ್ರೂ ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಇವಾಗ ಹೆಂಗ್ ಮಾಡ್ತಿದ್ದಾನೆ. ರಾಮನಗರಕ್ಕೆ ಹೋಗು ಅಂದೆ, ಬೇಡಮ್ಮ ನನ್ಗೆಷ್ಟೊಂದು ಡೀಲ್ ಕೆಲ್ಸ ಇದೆ, ಇಲ್ಲೇ ಇರ್ತೀನಿ ಅನ್ಬಿಟ್ಟ. ನಿಮ್ಮ ಒಳ್ಳೆತನನ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಏನ್ ಮಾಡೋಕ್ಕಾಗಲ್ಲ. ಒಳ್ಳೆತನನ ಒಳ್ಳೆದಕ್ಕೆ ಬಳಸ್ಕೊಂಡಿಲ್ಲ. ಸ್ಯಾಲರಿ ಹೋಲ್ಡ್ ಮಾಡಿದ್ದಾರಂತೆ, ನಿಮ್ದೂನು ಸ್ಯಾಲರಿ ಬರಲ್ಲ ಅನ್ಸುತ್ತೆ. ಇರಿ ಮೇಡಮ್, ನಮ್ ಲೋಕಿ ಮಾತಾಡ್ತಾನೆ, ಬರ್ತೇನೆ ಮೇಡಮ್. ಈ ಆಡಿಯೋ ಬಗ್ಗೆ ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ನೀಮಾ ಜ್ಞಾನದೇವ್ ವಿರುದ್ಧ ಕುಲಪತಿಗಳಿಗೆ ದೂರು ಕೊಡಲಾಗಿದೆ. ಆ ದೂರಿನ ಪ್ರತಿಯು ನ್ಯೂಸ್ 18ಗೆ ಲಭ್ಯವಾಗಿದೆ. ಅತಿಥಿ ಉಪನ್ಯಾಸಕರು ಕುಲಪತಿಗೆ ಕೊಟ್ಟಿರೋ ದೂರಿನಲ್ಲಿ ತಮ್ಮನ್ನು ಅತಿಥಿ ಉಪನ್ಯಾಸಕರಾಗಿ ಮುಂದುವರೆಸಬೇಕಾದರೆ 1 ಲಕ್ಷ ಹಣ ಕೊಡಬೇಕು ಅಂತ ಪ್ರೊಫೆಸರ್ ನೀಮಾ ಜ್ಞಾನದೇವ್ ಬೇಡಿಕೆ ಇಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಗ್ರಾಮೀಣಾಭಿವೃದ್ಧಿ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕದ ಬಗ್ಗೆ ಈ ಹಿಂದಿನಿಂದಲೂ ಪಕ್ಷಪಾತ, ಹಣಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ದೂರುಗಳು ಕೇಳಿಬಂದಿತ್ತು. ವಿಭಾಗದ ಅಂದಿನ ಮುಖ್ಯಸ್ಥೆ ಪ್ರೊಫೆಸರ್ ನೀಮಾ ಜ್ಞಾನದೇವ್ ಅವರ ವಿರುದ್ಧವೇ ನೇರವಾಗಿ ಕುಲಪತಿಗಳಿಗೂ ದೂರು ಸಲ್ಲಿಕೆಯಾಗಿದೆ. ಇದೀಗ ಪ್ರೊಫೆಸರ್ ನೀಮಾ ಜ್ಞಾನದೇವ್ ಅತಿಥಿ ಉಪನ್ಯಾಸಕರ ನೇಮಕದ ಬಗ್ಗೆ ಮಾತಾಡಿರೋ ಆಡಿಯೋ ಬಹಿರಂಗ ಆಗಿದ್ದು ಆರೋಪಗಳಿಗೆ ಸಾಕ್ಷಿ ಎನ್ನುವಂತಿದೆ. ವಿಶ್ವವಿದ್ಯಾಲಯದ ಕುಲಪತಿಗಳು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿಕೊಡಬೇಕಿರೋ ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯ ಸ್ವಜನ ಪಕ್ಷಪಾತ, ಲಂಚಾವತಾರ, ಜಾತಿವಾದ ಸೇರಿಕೊಂಡಿರೋದು ಮುಂದಿನ ಭವಿಷ್ಯದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಆದಷ್ಟು ಬೇಗ ಕ್ರಮ ಆದರೆ ಉತ್ತಮ. ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.